ಸಿದ್ದನಗೌಡ ಅಂತ ಹೇಳಿ ರಾಯಚೂರಿಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಹೇಳಿ ಸಿದ್ದನಗೌಡ್ರ, ಏನ್ ಹೇಳ್ತೀರಿ ನೀವು? ಈಗ ಆಗ್ತಾ ಇರೋದು ಸರಿನಾ? ಸದನದಲ್ಲಿ ಆಗ್ತಾ ಇರುವಂತಹ ಗಲಾಟೆಗಳು? ಮೇಡಮ್, ನಮ್ಮ ಭಾಗದಲ್ಲಿ ವಿಚಾರಿಸೋದ್ಬಿಟ್ಟು ಕಲ್ಯಾಣ ಕರ್ನಾಟಕ ಶಾಸಕರು ಆಗ್ಲಿ, ಎಲ್ಲ ಕರ್ನಾಟಕದ ಶಾಸಕರಲ್ಲಿ ನಮ್ಮ ಭಾಗದ ಕಡೆ ಸ್ಕೂಲಲ್ಲಿ ಟೀಚರ್ಸ್ ಇಲ್ಲ, ಏನಿಲ್ಲ, ಬರೀ ಗೆಸ್ಟ್ ಟೀಚರ್ಸು. ಗೆಸ್ಟ್ ಟೀಚರ್ಸ್ ಇದ್ದಾರೆ. ಮತ್ತೆ ನೀರಿನ ಕೊರತೆ ಭಾಳ ಇದಾವೆ, ಮಳೆ ಆಗ್ತಿಲ್ಲ, ಬೆಳೆಗಳಿಗೆ ರೇಟ್ ಇಲ್ಲ. ಇದನ್ನ ಮಾತಾಡೋದ್ ಬಿಟ್ಟು ಅಲ್ಲಿ ಸದನದಲ್ಲಿ ಜಗಳ ಆಡ್ತಾ ಏನೇನೋ ಮಾಡ್ತಾ ಇದ್ದಾರೆ. ಅದು ಎಲ್ಲ ತಿಳಿದಿದ್ದು ಕೂಡ ಹಿಂಗ್ ಮಾಡ್ತಾರೆ ಅಂದ್ರೆ ಏನ್ ಮೇಡಮ್ ಇದು? ನಮ್ ದೇಶ ಹೆಂಗ್ ಮಾಡ್ತಾ ಇದಾರೆ? ಇಂತರ ಕೈಗೆ ಸರ್ಕಾರ ಕೊಟ್ಟು ನಾವೆಲ್ಲ ಇದಾಗ್ತಿದೀವಿ ಮೇಡಮ್, ಸಫರ್ ಮಾಡ್ತಿದೀವಿ. ರೈಟ್ ರೈಟ್ ಥ್ಯಾಂಕ್ ಯು ಸಿದ್ದನಗೌಡ ಅವರೇ, ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ಕೋಲಾರದಿಂದ ಆನಂದ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಆನಂದ್ ಅವರೇ ನಮಸ್ಕಾರ. ನಮಸ್ತೆ ಮೇಡಮ್. ಹೇಳಿ ಸರ್, ಏನ್ ಹೇಳ್ತೀರಿ ಈ ಗಲಾಟೆಗಳ ಬಗ್ಗೆ? ಈ ಹನಿ ಟ್ರ್ಯಾಪ್ ಅಂತೆ, ಮತ್ತೊಂದಂತೆ, ಸದನದಲ್ಲಿ ವಿಧೇಯಕಗಳನ್ನೆಲ್ಲ ಹರಿದಾಕಿ ಗಲಾಟೆ ಮಾಡಿದ್ದಾರೆ, ಏನ್ ಹೇಳ್ತೀರಿ? ಮೇಡಮ್, ಸಮಸ್ಯೆಗಳದ್ದು ದೊಡ್ಡ ಸಾಗರವೇ ಇದೆ ನಮ್ಮ ರಾಜ್ಯದಲ್ಲಿ. ಸಮಸ್ಯೆಗಳು ಅಂತ ಅದನ್ನ ಹೇಳ್ಕೊಳ್ಳೋದಕ್ಕೆ ಆಯಾ ಶಾಸಕರಾಗ್ಲಿ ಉಸ್ತುವಾರಿಗಳಾಗ್ಲಿ ಯಾರು ಕಿವಿ ಮೇಲೆ ಹಾಕೋತಾ ಇಲ್ಲ. ಅಲ್ಲ, ಜನರಿಗೆ ಗ್ಯಾರಂಟಿ ಕೊಟ್ಟಿದ್ದೀವಿ ನಾವು ಅಂತ ಹೇಳ್ತಿದಾರಲ್ಲ ಸರ್ ಅವರು. ಮೇಡಮ್, ಗ್ಯಾರಂಟಿ ಕೊಡ್ಬೇಕಾಗಿರೋದು ಜನರ ಜೀವನದ ಭದ್ರತೆಗೆ. ಅದು ಬಿಟ್ಟು ಈಗ ನಮ್ಮ ಮಕ್ಕಳು ಅಥವಾ ಅವರವರ ಇದ್ರ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಒಂದು ಕೋಟಿ ಸಮಸ್ಯೆಗಳಿದಾವೆ. 1 ಕೋಟಿ ಸಮಸ್ಯೆಗಳಿದಾವೆ. ಅದನ್ನು ಬಿಟ್ಟು ಸದನದ ವಿಚಾರ ಅಕಸ್ಮಾತ್ 10 ನಿಮಿಷ ಏನಾಗ್ತಾ ಇದೆ ರಾಜ್ಯದಲ್ಲಿ ಅಂತ ನೋಡ್ಬೇಕು ಅಂತ ಟಿವಿ ಚಾನೆಲ್ ಆನ್ ಮಾಡಿದ್ರೆ ಯಾಕಾದ್ರೂ ಇದನ್ನ ಆನ್ ಮಾಡಿದೀವ ಅನ್ಸೋ ಮಟ್ಟಕ್ಕೆ ಬಂದ್ಬಿಡ್ತಾ ಇದೆ. ಮತ್ತೆ ಅವರ ವಯಸ್ಸು, ಅವರ ಅಧಿಕಾರ, ಅವರ ಅನುಭವಗಳನ್ನ ನೋಡಿದ್ರೆ ತುಂಬಾ 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 ಯಾವ ಮಟ್ಟದಲ್ಲಿ ಇವತ್ತು ರಾಜಕೀಯ ಮನಸ್ಥಿತಿಗಳಿದಾವೆ ಅಂತ ಆಚೆ ನಮ್ಮ ಅವರ ಈ ಇತ್ತೀಚಿನ ನಡವಳಿಕೆಗಳು ನೋಡಿದ್ರೆ ಹಂಗ ಅನಿಸ್ತದೆ. ಸಮಸ್ಯೆಗಳನ್ನ ಕ್ಲಿಯರ್ ಮಾಡ್ರಿ, ಡಿಕ್ಲೇರ್ ಮಾಡ್ರಿ ಅಂತ ಆ ಜಾಗಕ್ಕೆ ಕಳಿಸುವಂತದ್ದು ಅದೊಂಥರ ದೇವಸ್ಥಾನಕ್ಕೆ ಸಮಾನವಾಗಿರುವಂತ ಜಾಗ ಅದು. ಅಲ್ಲಿ ನಡೀತಾ ಇರುವಂತದ್ದು ಇದೇನೋ ಹೇಳ್ತಾರಲ್ಲ, ಮೊದಲಿಗೆ ಒಂದು ಹಳೆ ಕಾಲದಲ್ಲಿ ಮಾಡಬಾರ್ದನ್ನ ಮಾಡುವಂತ ಸ್ಥಳ ಅನ್ನೋ ಮಟ್ಟಕ್ಕೆ ಆಗೋಗಿದೆ ಅಲ್ಲಿ. ರೈಟ್ ಸರ್ ಥ್ಯಾಂಕ್ ಯು ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.